ನಮಸ್ಕಾರ ಸ್ನೇಹಿತರೆ, 31 ಜಿಲ್ಲೆಗಳು ಮತ್ತು ಅದರ 7 ಅದ್ಭುತಗಳು ಎಂಬ ನಮ್ಮ ಈ ವಿಡಿಯೋ ಸಿರೀಸ್ಗೆ ನಿಮಗೆ ಸ್ವಾಗತ. ಈ ಸಿರೀಸ್ನ 11ನೇ ವಿಡಿಯೋ ಇದಾಗಿದೆ. ಇದರಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟ ವಿಜಯನಗರ ಜಿಲ್ಲೆಯ ಬಗ್ಗೆ ನೋಡೋಣ. ಸಾಮ್ರಾಜ್ಯದ ವೈಭವ, ಅದ್ಭುತ ವಾಸ್ತುಶಿಲ್ಪ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ ಇದು. ಹಾಗಾದರೆ ವಿಜಯನಗರ ಜಿಲ್ಲೆಯ 7 ಅದ್ಭುತ ತಾಣಗಳು ಯಾವ್ಯಾವು? ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ನಂಬರ್ 7, ಹಜಾರ ರಾಮಸ್ವಾಮಿ ದೇವಾಲಯ. ಇದು ವಿಜಯನಗರ ಜಿಲ್ಲೆಯ 7 ಅದ್ಭುತಗಳಲ್ಲಿ ಒಂದಾಗಿದೆ. ಇದು ಹಂಪಿಯಲ್ಲಿನ ಅದ್ಭುತವಾದಂತಹ ಸ್ಮಾರಕಗಳಲ್ಲಿ ಒಂದು. ಇದನ್ನು ವಿಜಯನಗರ ಸಾಮ್ರಾಜ್ಯದ ಅರಸ 2ನೇ ದೇವರಾಯನು ನಿರ್ಮಾಣ ಮಾಡಿಸಿದನು. ಇದು ಶ್ರೀ ಭಗವಾನ್ ಶ್ರೀರಾಮನಿಗೆ ಸಮರ್ಪಿತವಾದಂತಹ ಒಂದು ದೇವಾಲಯವಾಗಿದೆ. ಹಂಪಿಯ ಸಾಂಸ್ಕೃತಿಕ ಆಧಾರಗಳಲ್ಲಿ ಇದು ಸಹ ಒಂದು ಆಗಿದೆ. 6ನೇ ಸ್ಥಾನದಲ್ಲಿ ಆನೆಲಾಯ ಬರುತ್ತೆ. ಹಂಪಿಯ ಈ ಆನೆಲಾಯ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ಮಾದರಿಯಾಗಿದೆ. ರಾಜರ ಯುದ್ಧ ಹಾಗೂ ಉತ್ಸವಗಳ ಆನೆಗಳನ್ನು ಇರಿಸಲು ನಿರ್ಮಿಸಲಾದ ಈ ಭವ್ಯ ಕಟ್ಟಡವು ಇಂಡೋ ಇಸ್ಲಾಮಿಕ್ ಶೈಲಿಯ ಸುಂದರ ವಿನ್ಯಾಸದಿಂದ ಇಂದಿಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. 5ನೇದಾಗಿ ಮಹಾನವಮಿ ದಿಬ್ಬ. ಹಂಪಿಯ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಸಾರುವ ಐತಿಹಾಸಿಕ ವೇದಿಕೆ ಇದಾಗಿದೆ. ಇದನ್ನು ಕೃಷ್ಣದೇವರಾಯನು ನಿರ್ಮಾಣ ಮಾಡಿಸಿದನು. ದಸರಾ ಉತ್ಸವ ಹಾಗೂ ರಾಜಮನೆತನದ ವಿಶೇಷ ಕಾರ್ಯಕ್ರಮಗಳನ್ನು ಇಲ್ಲಿಯೇ ನಡೆಸಲಾಗುತ್ತಿತ್ತು. ಇದರ ವಾಸ್ತುಶಿಲ್ಪ ಮತ್ತು ಹಂಪಿಯ ನೋಟವು ಇದರ ಮೇಲಿಂದ ಬಹಳ ಸುಂದರವಾಗಿ ಕಾಣುತ್ತದೆ. ಅದೇ ರೀತಿ ಇದು ಬಹಳಷ್ಟು ಪ್ರವಾಸಿಗರನ್ನು ಸಹ ಇಂದಿಗೂ ಆಕರ್ಷಿಸುತ್ತದೆ. ಕಮಲ್ ಮಹಲ್. ಹಂಪಿಯ ಆವರಣದಲ್ಲಿರುವ ವಿಜಯನಗರ ಸಾಮ್ರಾಜ್ಯದ ಅದ್ಭುತ ವಾಸ್ತುಶಿಲ್ಪವಾಗಿದೆ ಇದೊಂದು. ಕಮಲದ ಹೂವಿನ ಆಕಾರವನ್ನು ಹೋಲುವ ಈ ಅರಮನೆ ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯ ಸುಂದರ ಸಂಯೋಜನೆಯಾಗಿದ್ದು, ರಾಜಮನೆತನದ ಮಹಿಳೆಯರ ವಿಶ್ರಾಂತಿ ಹಾಗೂ ಸಭೆಗಳಿಗಾಗಿ ಪ್ರತ್ಯೇಕವಾಗಿ ನಿರ್ಮಿಸಲ್ಪಟ್ಟಿದೆ. ಶ್ರೀ ಲಕ್ಷ್ಮೀ ನರಸಿಂಹ ಏಕಶಿಲಾ ವಿಗ್ರಹ. ಹಂಪಿಯ ಅತ್ಯಂತ ಪ್ರಸಿದ್ಧ ಶಿಲ್ಪಗಳಲ್ಲಿ ಇದು ಒಂದಾಗಿದ್ದು, ಸುಮಾರು 6.7 ಮೀಟರ್ ಎತ್ತರದ ಈ ಭವ್ಯ ವಿಗ್ರಹವನ್ನು ಒಂದೇ ಒಂದು ಬಂಡೆಯಿಂದ ಕೆತ್ತಲಾಗಿದೆ. ಕ್ರಿಸ್ತಶಕ 1528ರಲ್ಲಿ ನಿರ್ಮಿಸಲಾದ ಈ ವಿಗ್ರಹವು ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆಯ ವೈಭವವನ್ನು ಇಂದಿಗೂ ಇದು ಸಾರುತ್ತದೆ. ವಿರೂಪಾಕ್ಷ ದೇವಾಲಯ. ಇದರ ಒಂದು ನಿರ್ಮಾಣವನ್ನು ಸಂಪೂರ್ಣ ಮಾಡಿದ್ದು ಶ್ರೀಕೃಷ್ಣ ದೇವರಾಯ. ಹಂಪಿಯ ಅತ್ಯಂತ ಪ್ರಾಚೀನ ಹಾಗೂ ಇಂದಿಗೂ ಪೂಜೆ ನಡೆಯುತ್ತಿರುವ ಪ್ರಸಿದ್ಧ ದೇವಾಲಯ ಇದಾಗಿದೆ. ಇದರ ಒಂದು ಮೂಲ ನಿರ್ಮಾಣವನ್ನು 7ನೇ ಶತಮಾನದಲ್ಲಿ ಚಾಳುಕ್ಯರು ಆರಂಭಿಸಿದರು. ಇದು ಒಂದು ಅದ್ಭುತ ವಾಸ್ತುಶಿಲ್ಪದ ಪ್ರತೀಕವಾಗಿದ್ದು ಇಂದಿಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ವಿಜಯ ವಿಠ್ಠಲ ದೇವಾಲಯ ಮತ್ತು ಕಲ್ಲಿನ ರಥ. ಹಂಪಿಯ ಅತ್ಯಂತ ಪ್ರಸಿದ್ಧ ಸ್ಮಾರಕಗಳಲ್ಲಿ ಇವು ಒಂದಾಗಿವೆ. ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ಪರಾಕಾಷ್ಠೆಯಾಗಿದೆ ಇವು. 15ನೇ ಶತಮಾನದಲ್ಲಿ 2ನೇ ದೇವರಾಯ ಅವರು ತಮ್ಮ ಕಾಲದಲ್ಲಿ ಇವನ್ನು ನಿರ್ಮಾಣ ಮಾಡಿಸಿದರು. ಇಲ್ಲಿರುವ ಕಲ್ಲಿನ ರಥ ಮತ್ತು ಸಂಗೀತ ಹೊರಹೊಮ್ಮುವ ಕಂಬಗಳು ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಹೊಂದಿವೆ. ಇವು ಸ್ನೇಹಿತರೆ ವಿಜಯನಗರ ಜಿಲ್ಲೆಯ 7 ಅದ್ಭುತಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.